HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ಸಕಲೇಶಪುರ ತಾಲೂಕಿನಲ್ಲಿ ನಡೆದ ಮಳೆ ಹಾನಿ ಹಾಗೂ ಭೂಕುಸಿತ ಸ್ಥಳಗಳಿಗೆ ಭೇಟಿ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್. ಸಂಕಷ್ಟ ಪರಿಸ್ಥಿತಿಯಲ್ಲೂ ಸರ್ಕಾರದ ಗಾಢ ನಿದ್ರೆ ಕಿಡಿಕಾರಿದ ಬಿಜೆಪಿ ಪಕ್ಷದ ಮುಖಂಡ ಅಶೋಕ್. ಹಾಸನ ಜಿಲ್ಲಾ ಆರೋಗ್ಯ ಕಲ್ಯಾಣ ಇಲಾಖೆಯಲ್ಲಿ ಕೋವಿಡ್ ಸಲಹಾ ಸಭೆ. ಬುಧವಾರದಿಂದ ಜಿಲ್ಲೆಯಲ್ಲಿ ಕೊರೋನಾ ಪರೀಕ್ಷೆ ಪ್ರಾರಂಭ. ಯಾರೂ ಭಯಪಡದೆ ಮುನ್ನೆಚ್ಚರಿಕೆ ವಹಿಸಲು ಸಂಸದರ ಸಲಹೆ. ಜಗಜ್ಯೋತಿ ಬಸವೇಶ್ವರರ 892ನೇ ಜಯಂತಿ ಮಹೋತ್ಸವ. ಆಧುನಿಕ ಯುಗದಲ್ಲಿ ಆದರ್ಶಗಳನ್ನು ಮರೆಯುತ್ತಿರುವ ಯುವ ಜನಾಂಗ. ವಿಷಾದ ವ್ಯಕ್ತಪಡಿಸಿದ ಪುಷ್ಪಗಿರಿ ಶ್ರೀಗಳು. ಸಕಲೇಶಪುರ ತಾಲೂಕಿನಲ್ಲಿ ನಡೆದ ಮಳೆ ಹಾನಿ ಹಾಗೂ ಭೂಕುಸಿತದ ಸ್ಥಳಗಳಿಗೆ ಭೇಟಿ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದರು. ಪೂರ್ವ ಮುಂಗಾರು ಮಳೆಯಲ್ಲೇ ಅಪಾರ ಹಾನಿ ಸಂಭವಿಸಿದ್ರೂ ಸರ್ಕಾರ ಸುಮ್ಮನೆ ಕೂತಿದೆ. ಮಳೆಗಾಲ ಆರಂಭಕ್ಕೂ ಮುನ್ನವೇ ಭಾರಿ ಮಳೆ ಸಂಭವಿಸಿದ್ದು ಶಿರಾಡಿ ಘಾಟ್ ರಸ್ತೆಯಲ್ಲಿ ಹಲವೆಡೆ ಭೂಕುಸಿತವಾಗಿದೆ. ಆದರೂ ಕೂಡ ಸರ್ಕಾರದ ಯಾವುದೇ ಮಂತ್ರಿಗಳು ಇಲ್ಲಿಗೆ ಬರಲೇ ಇಲ್ಲ ಎಂದು ಅಶೋಕ್ ಆಕ್ರೋಶ ವ್ಯಕ್ತಪಡಿಸಿದರು. ಸರ್ಕಾರ ಗಾಢ ನಿದ್ರೆಯಲ್ಲಿ ಜನ ಸಂಕಷ್ಟದಲ್ಲಿ ಎಂಬಂತಾಗಿದೆ. ಈಗಲಾದರೂ ಮುಖ್ಯಮಂತ್ರಿ ಸಚಿವರು ಸ್ಥಳಕ್ಕೆ ಬರಬೇಕು, ಪರಿಹಾರದ ಪ್ಯಾಕೇಜ್ ಘೋಷಣೆ ಮಾಡಬೇಕು. ಮನೆ ಕಳೆದುಕೊಂಡವರಿಗೆ ಕನಿಷ್ಠ 5 ಲಕ್ಷ ಪರಿಹಾರ ಕೊಡಬೇಕೆಂದ ಅವರು ಸರ್ಕಾರದ ಬೇಜವಾಬ್ದಾರಿಯನ್ನ ಎತ್ತಿ ಹಿಡಿದರು. ನೀತಿ ಆಯೋಗಕ್ಕೆ ಹೋಗಿ ಕರ್ನಾಟಕಕ್ಕೆ ಸಮಪಾಲು ಕೊಡಬೇಕೆಂದು ಕೇಳಬೇಕಿತ್ತು. ಆದರೆ ಸರ್ಕಾರ ಕಾಲಹರಣ ಮಾಡುತ್ತಿದೆ. ಕೇಂದ್ರದಿಂದ ಹಣ ಬರದೆ ಹೋದ್ರೆ ನಷ್ಟ ಸಿದ್ದರಾಮಯ್ಯ ಅವರಿಗಲ್ಲ, ರೈತರಿಗೆ ಹಾಗೂ ಬಡವರಿಗಾಗುತ್ತದೆ ಎಂದು ಕಿಡಿಕಾರಿದ್ರು. ಮಳೆಯಿಂದ ಬೆಂಗಳೂರು ಮುಳುಗುತ್ತಿದೆ. ಬ್ರ್ಯಾಂಡ್ ಬೆಂಗಳೂರು ಈಗ ಬ್ಯಾಡ್ ಬೆಂಗಳೂರಾಗಿದೆ. ಒಂದು ನಯಾ ಪೈಸೆಯನ್ನು ಬಿಡುಗಡೆ ಮಾಡದ ಮುಖ್ಯಮಂತ್ರಿಗಳಿಂದ ಏನನ್ನೂ ನಿರೀಕ್ಷಿಸಲಾಗದೆಂದು ವ್ಯಂಗ್ಯವಾಡಿದ್ರು. HCN ನ್ಯೂಸ್, ಸಕಲೇಶಪುರ. ಮುಂಗಾರು ಅರ್ಲಿ ಬಂದಿದೆ. ಒಂದು 15-20 ದಿನ ಮುಂಚೆ ಎಲ್ಲ ಕಡೆ ಇಡೀ ಕರ್ನಾಟಕ, ರಾಯಚೂರಿಂದ ಹಿಡಿದು ಬೆಂಗಳೂರುವರೆಗೂ, ಮುಳುಗಿದ ಬೆಂಗಳೂರುವರೆಗೂ ಫ್ಲಡ್ ಆಗಿದೆ. ಇವತ್ತು ಸಕಲೇಶಪುರಕ್ಕೆ ನಾನು ಭೇಟಿ ಮಾಡೋಕ್ಕೆ ಬಂದಿದ್ದೀನಿ. ಸಕಲೇಶಪುರದಲ್ಲೂ ಕೂಡ ಎಲ್ಲ ಪೂರ್ತಿ ರಸ್ತೆಗಳೆಲ್ಲ ಪೂರ್ತಿ ಸ್ಲೈಡಿಂಗ್ ಹಾಕಿ ಗುಡ್ಡ ಕುಸಿತ ಆಗಿ ಎಲ್ಲ ರೋಡಿಗೆ ಬಂದ್ಬಿಟ್ಟಿದೆ. ಎಲ್ಲ ಕಡೆನೂ ಒಂದು ಪಾಯಿಂಟಲ್ಲ, ಸುಮಾರು ಒಂದು 50 ಕಡೆ ಪಾಯಿಂಟಲ್ಲಿ ಎಲ್ಲ ಕುಸಿದು ಕೆಳಗಡೆ ಬಂದಿದೆ. ಅಂದರೆ ನಾನು ಯಾಕೆ ಇಲ್ಲಿ ಭೇಟಿ ಮಾಡಿದ್ದೀನಿ ಅಂದರೆ ಸರ್ಕಾರಕ್ಕೆ ಬಿಸಿ ಮುಟ್ಟೋ ದೃಷ್ಟಿಯಿಂದ ನಾನು ಬಂದಿದ್ದೀನಿ ಇಲ್ಲಿ. ಯಾಕಂದರೆ ಒಬ್ಬ ಮಂತ್ರಿನೂ ಇನ್ನೂ ಹೆಜ್ಜೆ ಇಟ್ಟಿಲ್ಲ. ಇನ್ನೂ ಅವರು 2 ವರ್ಷದ ಸಂಭ್ರಮದಲ್ಲೇ ಕಾಲ ಕಳೀತಾ ಇದ್ದಾರೆ. ನೀತಿ ಆಯೋಗಕ್ಕೂ ಹೋಗಲಿಲ್ಲ, ಅವರು ದುಡ್ಡು ಕೇಳೋಕ್ಕೆ ಕೇಂದ್ರ ಸರ್ಕಾರಕ್ಕೆ ಹೋಗಿಲ್ಲ. ಇಲ್ಲೂ ಯಾರೂ ಹೆಜ್ಜೆ ಇಟ್ಟಿಲ್ಲ. ಅದಕ್ಕೋಸ್ಕರ ಸರ್ಕಾರಕ್ಕೆ ಕಿವಿ ಹಿಂಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಬಂದಿದ್ದೀನಿ. ಇನ್ನು ಮುಂದೆ ಆದ್ರೂ ಕೂಡ ಎಲ್ಲ ಮಂತ್ರಿಗಳು, ಮುಖ್ಯಮಂತ್ರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಬೇಕು, ಪರಿಹಾರ ಕೊಡಬೇಕು. ಯಾರ್ಯಾರು ಸೆಕ್ರೆಟರೀಸ್ ಇದ್ದಾರೆ ಗೌರ್ಮೆಂಟಿಂದ, ಎಲ್ಲ ಜಿಲ್ಲೆಗೂ ಜಿಲ್ಲಾ ಮಂತ್ರಿ ಜೊತೆ ಒಬ್ಬೊಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿನ ನ್ಯೂಡಲ್ ಆಫೀಸರ್ ಆಗಿ ಹಾಕಿರ್ತೀರಿ. ಒಬ್ಬ ನ್ಯೂಡಲ್ ಆಫೀಸರೂ ಕೂಡ IAS ಅಧಿಕಾರಿಗಳು ಇಲ್ಲಿ ಬಂದಿಲ್ಲ. ಇವತ್ತು ನಮ್ಮ SP ಅವರು, DC ಅವರು, ತಹಸೀಲ್ದಾರು ಎಲ್ಲ ಇಲ್ಲಿ ಬಂದಿದ್ದಾರೆ. ಬಟ್ ಇನ್ಚಾರ್ಜ್ ಸೆಕ್ರೆಟರಿ ಇರ್ತಾರೆ, ಅವ್ರು ಬರಬೇಕಾಯಿತು. ಮತ್ತು ಪರಿಹಾರದ ಪ್ಯಾಕೇಜನ್ನು ಕೂಡ ಇನ್ನೂ ಸರ್ಕಾರ ಡಿಕ್ಲೇರ್ ಮಾಡಿಲ್ಲ. ನಾನು ಆಗ್ರಹ ಮಾಡ್ತಾಯಿದ್ದೀನಿ, ಪರಿಹಾರ ಕೂಡಲೇ ಸರ್ಕಾರ ಡಿಕ್ಲೇರ್ ಮಾಡಬೇಕು. ಮನೆ ಬಿದ್ದವರಿಗೆ 5 ಲಕ್ಷ ರೂಪಾಯಿ ಕೊಡುವಂಥದ್ದು ಹಿಂದೆ ನಾವು ಮಾಡಿದ್ರಿ, ಆ ಥರದ್ದೇ ಕೊಡಬೇಕು. ಮತ್ತು ಇಲ್ಲಿ ಆ ಥರದ್ದು ಅವ್ರಿಗೆ ಇವಾಗ ಯಾರು ಮನೆ ಕಳ್ಕೊಂಡಿದ್ದಾರೆ, ಕೆಲವು ಕಡೆ ಎಲ್ಲ ಮನೆ ಬಿದ್ದೋಗಿದೆ, ಅವ್ರಿಗೆ ಈ ಕೇಂದ್ರಗಳನ್ನು ಮಾಡಬೇಕಾಯಿತು. ಹಿಂದೆ ಅವ್ರ ಗಂಜಿ ಕೇಂದ್ರ ಅಂತ ಇತ್ತು, ನಾನು ಬದಲಾವಣೆ ಮಾಡಿದೆ ಅದನ್ನು. ಆ ಕೇಂದ್ರಗಳನ್ನು ಮಾಡಿ ಅವ್ರನ್ನ ಅಲ್ಲೇ ಇಡಬೇಕು. ಈಗ ರೋಡಲ್ಲಿ ಮೇಲೆ ಕಟ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೆ ಹೋಗಕ್ಕೆ ಎಲ್ಲೂ. ಎಲ್ಲೆಡೆ ಕೋವಿಡ್ ಹರಡುತ್ತಿರುವ ಹಿನ್ನೆಲೆ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ಬೆಡ್ಗಳ ಮತ್ತು ಇತರೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು, ಮೇ 28ರ ಬುಧವಾರದಿಂದ ಕೊರೋನಾ ಪರೀಕ್ಷೆ ಶುರುವಾಗಲಿದ್ದು, ಯಾರೂ ಭಯಪಡದೆ ಮುನ್ನೆಚ್ಚರಿಕೆ ಕ್ರಮವನ್ನು ಅನುಸರಿಸಬೇಕೆಂದು ಸಂಸದ ಶ್ರೇಯಸ್ ಪಟೇಲ್ ಸಲಹೆ ನೀಡಿದರು. ದಿನೇ ದಿನೇ ಕೋವಿಡ್ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಹಾಸನ ನಗರದ ಸಾಲ್ಗಾಮೆ ರಸ್ತೆ ಬಳಿ ಇರುವ ಜಿಲ್ಲಾ ಆರೋಗ್ಯ ಕಲ್ಯಾಣ ಅಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಆರೋಗ್ಯಾಧಿಕಾರಿಗಳಿಂದ ಮಾಹಿತಿ ಪಡೆದರು. ನಂತರ ಮಾಧ್ಯಮದೊಂದಿಗೆ ಮಾತನಾಡಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿಯಲ್ಲಿ ಜಿಲ್ಲೆಯ ಎಲ್ಲಾ ತಾಲೂಕಿನ ಆರೋಗ್ಯಾಧಿಕಾರಿಗಳ ಸಭೆಯನ್ನು ಕರೆಯಲಾಗಿದ್ದು, ಕೋವಿಡ್-19 ಮತ್ತು ಡೆಂಗ್ಯೂ ಬಗ್ಗೆ ಯಾವ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ, ಈ ಬಗ್ಗೆ ಕೋವಿಡ್ಗಿರುವ ಮಾನದಂಡಗಳ ಕುರಿತು ರಾಜ್ಯ ಸರ್ಕಾರವು ಹೇಳಿರುವಂತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಎಲ್ಲಾ ತಾಲೂಕಿಗೂ ಕೋವಿಡ್ ಪರೀಕ್ಷೆ ಮಾಡುವ ಕಿಟ್ಗಳನ್ನು ವಿತರಿಸುತ್ತಾರೆ. ಮಂಗಳವಾರ ಸಂಜೆ ಇಲ್ಲವೇ ಬುಧವಾರ ಕೋವಿಡ್ ಟೆಸ್ಟ್ ಶುರುವಾಗುತ್ತದೆ ಎಂದರು. ಕೋವಿಡ್ನ ಅಗತ್ಯ ಔಷಧಿಗಳನ್ನು ಲಭ್ಯವಾಗಿ ಇಟ್ಟುಕೊಳ್ಳಬೇಕು. ಅಗತ್ಯವಿದ್ದ ಔಷಧಿಗಳನ್ನು ಅದೇ ಶೀಘ್ರವಾಗಿ ಸರ್ಕಾರಕ್ಕೆ ಬರೆದು ತರಿಸಿಕೊಳ್ಳುವ ನಿಟ್ಟಿನಲ್ಲಿ ಮುಂದಾಗಬೇಕು. ಯಾವುದೇ ರೀತಿ ಔಷಧಿಗಳನ್ನು ಖಾಸಗಿ ಮೆಡಿಕಲ್ಗಳಿಗೆ ಬರೆಯಬಾರದು. ಎಲ್ಲವೂ ಸಾರ್ವಜನಿಕರಿಗೆ ಸುಲಭವಾಗಿ ಸಿಗುವಂತೆ ನೋಡಿಕೊಳ್ಳಬೇಕು. ಗರ್ಭಿಣಿಯರು, ಬಾಣಂತಿಯರು ಹಾಗೂ ಮಕ್ಕಳು ಹಾಗೂ ವಯೋವೃದ್ಧರು ತಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ರೋಗ ನಿರೋಧಕ ಶಕ್ತಿ ಇರುವ ಎಲ್ಲರೂ ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯ.
ಜನನಿಬಿಡ ಪ್ರದೇಶಗಳಲ್ಲಿ ಗುಂಪು ಗುಂಪಾಗಿ ಜನ ಸೇರೋದನ್ನ ಆದಷ್ಟು ಕಡಿಮೆ ಮಾಡೋದು ಸೂಕ್ತ ಎಂದು ಸಲಹೆ ನೀಡಿದ್ರು. ಈ ವೇಳೆ ಯಾರು ಆತಂಕಕ್ಕೆ ಒಳಗಾಗೋದು ಬೇಡ. ಮುನ್ನೆಚ್ಚರಿಕಾ ಕ್ರಮವಾಗಿ ಎಲ್ಲರೂ ಮಾಸ್ಕ್ ಧರಿಸಿ, ಸ್ಯಾನಿಟೈಸರ್ ಹಾಕೋದು, ಕೈಯನ್ನ ಶುದ್ಧವಾಗಿ ತೊಳೆದುಕೊಂಡು ಕೋವಿಡ್ ಮಾನದಂಡವನ್ನ ಸರ್ಕಾರ ಏನು ಸೂಚಿಸಿದೆ ಅದನ್ನ ಪಾಲಿಸಿದ್ರೆ ಖಂಡಿತವಾಗಿಯೂ ಈ ಸಂಕಷ್ಟದಿಂದ ನಾವು ಪಾರಾಗಬಹುದು ಎಂದರು. ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಅನಿಲ್, ಜಿಲ್ಲಾ ಶಸ್ತ್ರಚಿಕಿತ್ಸಕ ನಾಗಪ್ಪ, ಹಿಮ್ಸ್ನ ರಾಘವೇಂದ್ರ, ಡಾ ಚೇತನ್ ಸೇರಿದಂತೆ ಹಾಸನ ಜಿಲ್ಲೆಯ ಎಲ್ಲಾ ತಾಲೂಕಿನ ಆರೋಗ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ನಮ್ಮ ಜಿಲ್ಲೆಯ ನಮ್ಮ DHO ಅವರ ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಸೂಪರಿಂಟೆಂಡೆಂಟ್ ಮತ್ತೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಅವರ ಮತ್ತೆ ಎಲ್ಲ ತಾಲೂಕಿನ DHOs ಮತ್ತೆ AMOs ತಾಲೂಕು CHCಯ ಮುಖ್ಯ ಡಾಕ್ಟರ್ AMOs ಅಂತ ಇರ್ತಾರೆ, ಅವರೆಲ್ಲ ಒಂದು ಸಭೆಯನ್ನ ಕರೆದಿದ್ವಿ. ಆ ಸಭೆಯಲ್ಲಿ COVID-19 ಆಗಿರ್ಬೋದು ಮತ್ತೆ ಡೆಂಗ್ಯೂ ನಿಯಂತ್ರಣಕ್ಕೆ ಕ್ರಮಗಳು ಏನೇನು ತಗೊಂಡಿದ್ದಾರೆ ಅನ್ನೋದು ನಾವು ರಿವ್ಯೂ ಮಾಡಿದೆ. ಜೊತೆಗೆ COVID-19 ಮಾನದಂಡಗಳನ್ನ ನಾಳೆ ಈಗಾಗಲೇ ಒಂದು 10,000 ಟೆಸ್ಟಿಂಗ್ ಕಿಟ್ಸ್ ನ ರಾಜ್ಯ ಸರ್ಕಾರ ಆರೋಗ್ಯ ಮಂತ್ರಾಲಯದಿಂದ ನಮಗೆ ಕೊಟ್ಟಿದ್ದಾರೆ. ಅದನ್ನ ನಾಳೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲೆಲ್ಲಿ ತಾಲೂಕುವಾರು ನಮ್ಮ DHO ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಕೋವಿಡ್ ಟೆಸ್ಟ್ ಕಿಟ್ಸ್ ನ. ಅದೇ ರೀತಿಯಲ್ಲಿ ಇವತ್ತು ಸಂಜೆ ಇಲ್ಲ ನಾಳೆಯಿಂದಾನೆ ಕೋವಿಡ್ ಟೆಸ್ಟಿಂಗ್ ಶುರುವಾಗ್ತದೆ. ಕೋವಿಡ್ ಟೆಸ್ಟಿಂಗ್ ಆಗ್ತಿದಂಗೆ ಪಾಸಿಟಿವ್ ಬರ್ತಾ ಇದ್ದಂಗೆ ಅಂತಂಗೆ ಆತಂಕ ಆಗೋದು ಬೇಡ. ನಾವು ಮುನ್ನೆಚ್ಚರಿಕೆ ಕ್ರಮವನ್ನು ತಗೋಬೇಕು. ಪಾಸಿಟಿವ್ಸ್ ಬರೋದಂತೂ ಖಂಡಿತ, ಆದ್ರೆ ಪಾಸಿಟಿವ್ ಬರ್ತಾ ಇದ್ದಂಗೆ ನಾವು ಆತಂಕ ಪಟ್ಟಿ ಆಗೋದು ಬೇಡ. ಮುನ್ನೆಚ್ಚರಿಕೆ ಕ್ರಮವಾಗಿ ಮಾಸ್ಕ್ ಧರಿಸೋದಾಗಿರ್ಬೋದು, ಸ್ಯಾನಿಟೈಸರ್ ಯೂಸ್ ಮಾಡೋದಾಗಿರ್ಬೋದು, ಕೈಯನ್ನ ಶುದ್ಧವಾಗಿ ತೊಳ್ಕೊಂಡು ಕೋವಿಡ್ ಮಾನದಂಡಗಳನ್ನ ಏನು ಸರ್ಕಾರ ನಾಳೆ ಬಿಡುಗಡೆ ಮಾಡ್ಬೋದು ಅದನ್ನ ಪಾಲಿಸಿದ್ರೆ ಖಂಡಿತವಾಗಿಯೂ ಈ ಒಂದು ಆಧುನಿಕ ಯುಗದಲ್ಲಿ ತಂತ್ರಜ್ಞಾನ ಮುಂದುವರೆದಂತೆ ಶರಣರು ಹಾಕಿಕೊಟ್ಟ ತದ್ವಾದರ್ಶಗಳನ್ನು ಇಂದಿನ ಜನಾಂಗ ಮರೆಯುತ್ತಿರುವುದು ವಿಷಾದನೀಯ ಎಂದು ಪುಷ್ಪಗಿರಿ ಶ್ರೀಗಳು ವಿಷಾದ ವ್ಯಕ್ತಪಡಿಸಿದರು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೇಲೂರು ತಾಲೂಕು ಘಟಕ, ಯುವ ಘಟಕ ಮತ್ತು ಮಹಿಳಾ ಘಟಕ ಇವರ ಸಂಯುಕ್ತಾಶ್ರಯದಲ್ಲಿ ಜಗಜ್ಯೋತಿ ಬಸವೇಶ್ವರರ 892ನೇ ಜಯಂತಿ ಮಹೋತ್ಸವ ಪಟ್ಟಣದ ಡಾ ಶ್ರೀ ಶಿವಕುಮಾರ ಸ್ವಾಮೀಜಿ ಸಮುದಾಯ ಭವನದಲ್ಲಿ ಆಚರಿಸಲಾಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪುಷ್ಪಗಿರಿ ಮಹಾಸಂಸ್ಥಾನ ಶ್ರೀಮಠದ ಪರಮಪೂಜ್ಯ ಜಗದ್ಗುರು ಶ್ರೀ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ವಹಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ, ಬಸವಣ್ಣನವರು ನಮಗೆ ನೀಡಿದ ಸಿದ್ಧಾಂತ, ಮಾನವೀಯ ತತ್ವಗುಣಗಳು ಇಂದು ಮರೀಚಿಕೆಯಾಗಿದ್ದು ಅದನ್ನು ಅನುಸರಿಸಲು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. ಈಗ ಆಚರಣೆಗಳು ಜಾತಿಯ ಆಧಾರದ ಮೇಲೆ ನಡೆಯುತ್ತಿವೆ. ನಾನು ಮೇಲೂ ನೀನು ಕೀಳೆಂಬ ಭಾವನೆ ಇನ್ನೂ ಇರೋದು ದುರಾದೃಷ್ಟಕರ ಎಂದರು. ಶಾಸಕ ಹುಲ್ಲಹಳ್ಳಿ ಸುರೇಶ್ ಮಾತನಾಡಿ, ಬಸವೇಶ್ವರರು ಕೇವಲ ಒಂದು ಜನಾಂಗಕ್ಕೆ ಮಾತ್ರ ಸೀಮಿತವಾದವರಲ್ಲ, ಅವರು ವಿಶ್ವ ನಾಯಕರಾಗಿ ಎಲ್ಲಾ ಸಮಾಜವು ಒಪ್ಪಿಕೊಂಡು ಪೂಜಿಸುವ ನಾಯಕ ಎಂದರಲ್ಲದೆ 12ನೇ ಶತಮಾನದ ವಿಶ್ವಗುರು ಅವರ ಜಯಂತಿಯನ್ನು ಮಾಡೋ ಕಾಯಕಕ್ಕೆ 2014ರಲ್ಲಿ ಪ್ರಥಮವಾಗಿ ಆಚರಣೆಗೆ ತಂದ ಕೀರ್ತಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಸಲ್ಲುತ್ತದೆ. ಹಾಗೆ ಮೋದಿ ಅವರು ಮನ್ ಕಿ ಬಾತ್ನಲ್ಲೂ ಕೂಡ ಅವರು ಬಸವೇಶ್ವರರ ವಚನಗಳನ್ನು ಹೇಳುವ ಮೂಲಕ ಅವರೊಬ್ಬ ವಿಶ್ವಗುರು ಎಂದು ತೋರಿಸಿಕೊಟ್ಟಿದ್ದಾರೆ ಎಂದರು. ಇದಕ್ಕೂ ಮೊದಲು ಪಟ್ಟಣದ ಬಸವೇಶ್ವರ ವೃತ್ತದ ಬಸವಣ್ಣ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಹಾರ ಹಾಕಿದ ನಂತರ ವೀರಗಾಸೆ, ನಂದಿಧ್ವಜ ಹಾಗೂ ಪೂರ್ಣಕುಂಭ ಸ್ವಾಗತದೊಂದಿಗೆ ಪರಮಪೂಜ್ಯ ಸ್ವಾಮೀಜಿಯವರನ್ನ ಕರೆತರಲಾಯಿತು. ಕಾರ್ಯಕ್ರಮದ ನಿರೂಪಣೆಯನ್ನ ಶರಣ ಸಾಹಿತ್ಯ ಅಧ್ಯಕ್ಷ ಹೆಬ್ಬಾಳು ಹಾಲಪ್ಪ, ಸ್ವಾಗತ ಅರುಣ್ ಕುಮಾರ್ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಕಾರ್ಯದರ್ಶಿ HM ರೇಣುಕಾಪ್ರಸಾದ್, ರಾಷ್ಟ್ರೀಯ ಉಪಾಧ್ಯಕ್ಷೆ BK ಚಂದ್ರಕಲಾ, ರಾಜ್ಯ ಉಪಾಧ್ಯಕ್ಷ ಗ್ರಾನೆಟ್ ರಾಜಶೇಖರ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಟರಾಜ್ ಸಾಗರನಹಳ್ಳಿ, ಜಿಲ್ಲಾಧ್ಯಕ್ಷ ನವಿಲೆ ಪರಮೇಶ್, ಯುವ ಘಟಕದ ಕಾರ್ಯದರ್ಶಿ ವಿಕ್ರಮ್ ಕೌರಿ, ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ, ಮಾಜಿ ಶಾಸಕ KS ಲಿಂಗೇಶ್, ತಾಲೂಕು ಅಧ್ಯಕ್ಷ ಬಸವರಾಜು, ಮಹಿಳಾಧ್ಯಕ್ಷೆ ವಿಂಪು ಸಂತೋಷ್, ತಾಲೂಕು ದಂಡಾಧಿಕಾರಿ ಎಂ ಮಮತಾ ಹಾಗೂ ಮುಖಂಡರಾದ ನಿಂಗರಾಜ್, BM ರವಿಕುಮಾರ್, ಯುವ ಘಟಕದ ಅಧ್ಯಕ್ಷ ಚೇತನ್, ಅದ್ದೂರಿ ಚೇತನ್, ಗೀತಾ, ಶೈಲಜಾ, ಕಾಂತರಾಜು, ಕಟ್ಟಾಯ ಶಿವಕುಮಾರ್, ಮದನ್ ಬಳ್ಳೂರು ಸೇರಿದಂತೆ ಇತರರು ಹಾಜರಿದ್ದರು. HCN ನ್ಯೂಸ್ ಬೇಲೂರು. ಸಮಾಜ ಇವತ್ತು ನಾವು ಬಸವಣ್ಣನವರನ್ನ ಬೇರೆ ಬೇರೆ ಮಹಾತ್ಮರಿದ್ದಾರೆ. ಒಬ್ಬೊಬ್ಬ ಮಹಾತ್ಮರು ಒಂದೊಂದು ವಿಷಯಗಳನ್ನು ಇಟ್ಟುಕೊಂಡು ದೇಶದಲ್ಲಿ ಕ್ರಾಂತಿಯನ್ನು ಮಾಡುವಂತವರಿದ್ದಾರೆ. ಇವತ್ತು ಮಹಾತ್ಮ ಗಾಂಧೀಜಿಯವರು ಸ್ವತಂತ್ರಕ್ಕೋಸ್ಕರ ತಮ್ಮನ್ನು ತಲುಪಿಸಿಕೊಂಡಂತದ್ದನ್ನು ನಾವು ನೋಡ್ತೇವೆ. ಅಂಬೇಡ್ಕರ್ ಈ ದೇಶದ ಬಡವರ ಬಗ್ಗೆ ಒಂದು ಸಂವಿಧಾನವನ್ನ ಎಲ್ಲವರ ಜೊತೆಯಲ್ಲಿ ಮನುಷ್ಯನಿಗೆ ಬೇಕಾಗಿರುವಂತಹ 3, ಒಂದು ರೈತ ಅಂದ್ರೆ ನಮಗೆ ಬೇಕಾಗಿರುವಂತಹ ಆಹಾರ ಧಾನ್ಯಗಳು, ಎರಡನೇದು ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ, ಸಮಾಜವನ್ನು ಸರಿದಾರಿಗೆ ತರಲಿಕ್ಕೆ ಶಿಕ್ಷಣ ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಆರೋಗ್ಯ ಬಹು ಮುಖ್ಯವಾಗಿರ್ತಕ್ಕಂಥದ್ದು. ಇವತ್ತು ಒಂದು ಬೃಹತ್ ಯೋಜನೆಯನ್ನ ಸ್ವಾಮೀಜಿ ಅವರು ಕೈ ಹಾಕಿದ್ದಾರೆ. ಯಾಕೆಂದ್ರೆ ಕಡು ಬಡವರಿಗೆ ಒಂದು ಶಿಕ್ಷಣದ ಜೊತೆಯಲ್ಲಿ ಆರೋಗ್ಯವನ್ನು ಕೊಡಬೇಕು, ಒಂದು ಕಾಲೇಜನ್ನು ಮಾಡಬೇಕು ಅಂತ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Kartehalli, Hassan. Our experienced teachers use innovative methods
to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration, presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS-equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವ ಪೂರ್ವ ಮುಂಗಾರು ಅಪಾರ ಹಾನಿಯನ್ನು ಉಂಟು ಮಾಡಿದೆ. ಚಿಕ್ಕ ಹಳ್ಳ ಕೊಳ್ಳಗಳು ಮೈತುಂಬಿ ಹರಿಯುತ್ತಿವೆ. ಕೆರೆ ಹಾಗೂ ಕೃಷಿ ಹೊಂಡಗಳು ಭಾಗಶಃ ತುಂಬೋ ಹಂತ ತಲುಪಿವೆ. ಭಾರೀ ಗಾಳಿ ಬೀಸುತ್ತಿರುವ ಪರಿಣಾಮ ದೈತ್ಯ ಮರಗಳು ನೆಲಕ್ಕಪ್ಪಳಿಸುತ್ತಿವೆ. ನೆಲಕ್ಕುರುಳಿದ ಮರಗಳಿಂದ ರಸ್ತೆ ಸಂಚಾರ ಅಸ್ತವ್ಯಸ್ತವಾಗುತ್ತಿದೆ. ಕಾರ್ಮಿಕರು ಮರ ತುಂಡರಿಸುವ ಯಂತ್ರಗಳಿಂದ ಮರ ಕತ್ತರಿಸಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಿರುವುದು ಸಾಮಾನ್ಯವಾಗಿದೆ. ಕಾಫಿ ತೋಟಗಳಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರು ಜೋರು ಗಾಳಿ ಬೀಸುತ್ತಿರುವ ಪರಿಣಾಮ ತೋಟಗಳಿಗೆ ತೆರಳಲು ಹಿಂದೇಟು ಹಾಕುತ್ತಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ತೋಟದ ಮಾಲೀಕರು ಸಹ ಕಾರ್ಮಿಕರಿಗೆ ಕೆಲಸ ನೀಡಲು ಸಿದ್ದರಿಲ್ಲ. ಗಾಳಿ ಮಳೆಯಿಂದ ವಿದ್ಯುತ್ ತಂತಿಗಳ ಮೇಲೆ ಬೀಳುತ್ತಿರುವ ಮರಗಳಿಂದ ವಿದ್ಯುತ್ ಸಂಪರ್ಕದಲ್ಲಿ ವ್ಯತ್ಯಯವಾಗಿದ್ದು ಕುಡಿಯುವ ನೀರಿಗೆ ತೊಂದರೆ ಉಂಟಾಗಿದೆ. ಕಾಡಾನೆ ಸಮಸ್ಯೆಯಿಂದ ಬಸವಳಿದ ಜನತೆಗೆ ರಾತ್ರಿ ವೇಳೆ ವಿದ್ಯುತ್ ಕಣ್ಣಾಮುಚ್ಚಾಲೆಯಿಂದ ಆತಂಕ ದುಪ್ಪಟ್ಟಾಗಿದೆ. ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿಯ ಹಿರಿಗರ್ಜೆ ಕೊಪ್ಪಲಿಗೆ ತೆರಳುವ ಮಾರ್ಗ ಮಧ್ಯೆ ಬೃಹತ್ ಮರವೊಂದು ಗಾಳಿ ಮಳೆಯಿಂದ ನೆಲಕ್ಕುರುಳಿದ ಪರಿಣಾಮ ಸಂಚಾರಕ್ಕೆ ತೊಂದರೆ ಉಂಟಾಯಿತು. HCN ನ್ಯೂಸ್ ಬೇಲೂರು. ಚನ್ನರಾಯಪಟ್ಟಣದ ನವೋದಯ ವಿದ್ಯಾಸಂಸ್ಥೆ ಅಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಮುರಾರ್ಜಿ ಮಂಜುನಾಥ್ ಆಯ್ಕೆಯಾಗಿದ್ದಾರೆ. ಚನ್ನರಾಯಪಟ್ಟಣದ ಮೈಸೂರು ರಸ್ತೆಯಲ್ಲಿರುವ ನವೋದಯ ವಿದ್ಯಾಸಂಸ್ಥೆ ಅಧ್ಯಕ್ಷರಾಗಿ ಈ ಹಿಂದೆ ಇದ್ದಂತಹ OR ರಂಗೇಗೌಡ ಅಧ್ಯಕ್ಷರಾಗಿ 1 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ರು. ಅವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆ ಅವಿರೋಧವಾಗಿ ಮಂಜುನಾಥ್ ಅವರನ್ನ ಆಯ್ಕೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಶಾಸಕ CN ಬಾಲಕೃಷ್ಣ ಮಾತನಾಡಿ, ನವೋದಯ ವಿದ್ಯಾಸಂಸ್ಥೆಯಲ್ಲಿ ವ್ಯಾಸಂಗ ಮುಗಿಸಿ ನಂತರ ಸರ್ಕಾರಿ ಸೇವೆಯನ್ನ ಸಲ್ಲಿಸಿ ಇದೀಗ ನವೋದಯ ವಿದ್ಯಾಸಂಸ್ಥೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಚುನಾವಣೆಯಲ್ಲೂ ಕೂಡ ಗೆಲುವನ್ನ ಸಾಧಿಸಿ ಇದೀಗ ಅವಿರೋಧವಾಗಿ ಆಯ್ಕೆ ಸ್ಥಾನದಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ. ಇವರು ಈ ಹಿಂದೆ ಮುರಾರ್ಜಿ ವಸತಿ ಶಾಲೆ ಹಾಗೂ BCM ಹಾಸ್ಟೆಲ್ ಇನ್ನಿತರೆ ಭಾಗಗಳಲ್ಲಿ ಅಧಿಕಾರಿಗಳಾಗಿ ಸೇವೆ ಸಲ್ಲಿಸಿದ್ದಾರೆ. ಇಂತಹವರು ಇಂತಹ ವಿದ್ಯಾಸಂಸ್ಥೆ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸಂತೋಷದ ವಿಚಾರವಾಗಿದೆ. ಈ ವಿಚಾರದ ಜೊತೆಯಲ್ಲಿ ಈ ವಿದ್ಯಾಸಂಸ್ಥೆಯನ್ನ ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೆಸಲು ಇಂತಹವರ ಸಹಕಾರ ಬಹಳ ಅಮೂಲ್ಯವಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಮೋಹನ್, ನವೋದಯ ವಿದ್ಯಾಸಂಸ್ಥೆ ಗೌರವಾಧ್ಯಕ್ಷ ಶೇಷಶಯನ, ಕಾರ್ಯದರ್ಶಿ ಶರತ್ ಕೆಂಬಾಳು, ಖಜಾಂಚಿ ಜಲೇಂದ್ರ, ನಿರ್ದೇಶಕರಾದ ಆದರ್ಶ್, ಗಿರೀಶ್, ಆನಂದ್ ಕಾಳೆನಹಳ್ಳಿ, ಕುಮಾರಸ್ವಾಮಿ, ಸಂತೋಷ್, ರಾಘವೇಂದ್ರ, ಶಿವಕುಮಾರ್ ಇನ್ನು ಮುಂತಾದವರು ಹಾಜರಿದ್ದರು. HCN ನ್ಯೂಸ್ ಚನ್ನರಾಯಪಟ್ಟಣ. BCM ಮಂಜಣ್ಣ ಅಂತ ಹೆಸರಾಗಿರುವಂಥ ವೈಯಕ್ತಿಕವಾಗಿ ಎಲ್ಲರೂ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಶ್ರೀಯುತ ಮಂಜುನಾಥ್ರವರು ಕೂಡ BCM ಇಲಾಖೆಯಲ್ಲಿ ವಾರ್ಡನ್ ಆಗಿ ಸೇವೆಯನ್ನು ಪ್ರಾರಂಭ ಮಾಡಿ ಈ ತಾಲೂಕು BCM ಅಧಿಕಾರಿಯಾಗಿ ಒಂದು ಗಣನೀಯವಾದಂಥ ಸೇವೆಯನ್ನು ಈ ತಾಲೂಕಿನಲ್ಲಿ ಮಾಡಿರುವಂಥದ್ದು ತುಂಬ ಒಂದು ಶ್ಲಾಘನೀಯವಾದಂಥ ಸೇವೆಯಿಂದ ನಾನು ಭಾವಿಸಿದ್ದೇನೆ. ನಮ್ಮ ಮೊರಾರ್ಜಿ ಶಾಲೆಯ ಒಂದು ಜವಾಬ್ದಾರಿಗಳು, ಅದೇ ರೀತಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಹಾಸ್ಟೆಲ್ಗಳ ಒಂದು ಗುಣಮಟ್ಟ ಮತ್ತು ಉತ್ತಮವಾದಂಥ ಒಂದು ಸೇವೆಯನ್ನು ವಿದ್ಯಾರ್ಥಿ ನೀಡುವ ಮೂಲಕ HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್.
ನಂತರ HCA ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಕೋಗೋಡು ಗ್ರಾಮದ ಯೋಗೇಂದ್ರ ಅವರ ಕಾಫಿ ಮತ್ತು ಮೆಣಸು ತೋಟ ಕಾಡಾನೆ ದಾಳಿಗೆ ಹಾನಿಯಾಗಿರೋ ಘಟನೆ ನಡೆದಿದೆ. ಕಾಡಾನೆ ಹಾವಳಿಯಿಂದ ಕಾಫಿ ಮತ್ತು ಮೆಣಸು ಆನೆಗಳ ದಾಳಿಯಿಂದ ನಾಶವಾಗಿದ್ದು, ಇದರಿಂದ ಸಾಕಷ್ಟು ನಷ್ಟವಾಗಿದ್ದು, ಕಾಫಿ ತೋಟ ಬೆಳೆಗಾರರು ನಷ್ಟ ಅನುಭವಿಸುವಂತಾಗಿದೆ. ಈ ಬಗ್ಗೆ ಮಾತನಾಡಿದ ಕೋಗೋಡು ಗ್ರಾಮದ ಯೋಗೇಶ್, ಮಲೆನಾಡು ಪ್ರದೇಶವಾದ ಕೋಗೋಡು ಗ್ರಾಮದಲ್ಲಿ ಇಂದು ಮುಂಜಾನೆ ಆನೆಗಳ ದಾಳಿಯಿಂದ ನಮ್ಮ ತೋಟದಲ್ಲಿ ಬೆಳೆದಿದ್ದ ಮೆಣಸು ಹಾಗೂ ಕಾಫಿ ಬಾಳೆ ಗಿಡಗಳನ್ನು ತುಳಿದು ನಾಶ ಮಾಡಿವೆ. ಇದರಿಂದ ರೈತರು ಬೆಳೆಗಾರರು ಕಂಗಾಲಾಗಿದ್ದಾರೆ. ತಮ್ಮ ಬೆಳೆಗಳನ್ನು ಕಳೆದುಕೊಂಡಿದ್ದಾರೆ. ಆರ್ಥಿಕವಾಗಿ ಸಾಕಷ್ಟು ನಷ್ಟವಾಗಿದ್ದು, ನಮ್ಮ ತೋಟದಲ್ಲಿ ಸಾಕಷ್ಟು ಬೆಳೆ ನಾಶವಾಗಿದೆ. ಕೃಷಿಯನ್ನೇ ನಂಬಿಕೊಂಡು ನಾವು ಜೀವನ ನಡೆಸುತ್ತಿದ್ದೇವೆ. ಒಂದು ಕಡೆ ವಿಪರೀತ ಮಳೆ, ಮತ್ತೊಂದು ಕಡೆ ಕಾಡಾನೆಗಳಿಂದ ಬೆಳೆ ಕಾಫಿ ತೋಟ ನಾಶ. ಇದರಿಂದ ನಾವು ಬೇಸತ್ತಿದ್ದು ಹಲವಾರು ಬಾರಿ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟವರಿಗೆ ಆನೆಗಳನ್ನು ಸ್ಥಳಾಂತರಿಸುವಂತೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದರಲ್ಲದೆ ಬೆಳೆ ನಷ್ಟದಿಂದ ಪರಿಹಾರ ಕೂಡ ದೊರೆತಿಲ್ಲ ಎಂದು ತಮ್ಮ ಅಳಲನ್ನ ತೋಡಿಕೊಂಡರು. HCA ನ್ಯೂಸ್ ಬೇಲೂರು. ಮಳೆಗಾಲ ಆರಂಭವಾಗುವ ಮೊದಲೇ ಈ ಬಾರಿ ಅವಧಿ ಪೂರ್ಣ ಮುಂಗಾರು ಮಳೆ ವ್ಯಾಪಕ ಹಾನಿ ಉಂಟು ಮಾಡಿದ್ದು, ಈ ಹಿನ್ನೆಲೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು 24x7 ರೀತಿ ಕಾರ್ಯನಿರ್ವಹಿಸಲು ಸಿದ್ದರಾಗಬೇಕೆಂದು ಶಾಸಕ ಸಿಮೆಂಟ್ ಮಂಜು ಹೇಳಿದರು. ಸಕಲೇಶಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮಳೆ ಹಾನಿ ಎದುರಿಸುವ ಕುರಿತು ಶಾಸಕರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಶಾಸಕರು ಮಾತನಾಡಿ, ಕಳೆದ 4-5 ದಿನಗಳಿಂದ ತಾಲೂಕಿನಲ್ಲಿ ಸುರಿಯುತ್ತಿರುವ ಮಳೆಯಿಂದ ಹಲವು ಹಾನಿಗಳು ಸಂಭವಿಸಿವೆ. ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಭೂಕುಸಿತಗಳು, ಅಲ್ಲಲ್ಲಿ ಮರಗಳು ಬೀಳುತ್ತಿರುವುದು, ಮನೆ ಕುಸಿತ ಸೇರಿದಂತೆ ಇನ್ನೂ ಹಲವು ಹಾನಿಗಳುಂಟಾಗಿವೆ. ಮುಂಗಾರು ಆರಂಭವಾಗುವ ಮೊದಲೇ ಈ ರೀತಿಯಾದರೆ ಇನ್ನು ಮುಂಗಾರು ಪ್ರಾರಂಭವಾದ ಮೇಲೆ ಇನ್ನು ಯಾವ ರೀತಿಯಾಗಬಹುದು? ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳು ಮುನ್ನೆಚ್ಚರಿಕೆಯಿಂದ ಇರಬೇಕು. ಕಂದಾಯ ಇಲಾಖೆ, ಅರಣ್ಯ ಇಲಾಖೆ, ಚೆಸ್ಕಾಂ, ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರ, ಲೋಕೋಪಯೋಗಿ ಇಲಾಖೆ, ತಾಲೂಕು ಪಂಚಾಯತ್ ಇಲಾಖೆಗಳ ಜವಾಬ್ದಾರಿ ಹೆಚ್ಚಾಗಿದೆ. ಮರಗಳು ಬೀಳೋದು ಸಾಮಾನ್ಯವಾಗಿರುವುದರಿಂದ ಅರಣ್ಯ ಇಲಾಖೆಯವರು ಮರಗಳನ್ನು ತೆರವು ಮಾಡಲು ಸನ್ನದ್ದರಾಗಬೇಕು. ವಿದ್ಯುತ್ ಇಲಾಖೆಯವರ ಜವಾಬ್ದಾರಿ ಹೆಚ್ಚಾಗಿದ್ದು, ಸಾರ್ವಜನಿಕರ ಸೇವೆಯಲ್ಲಿ ಅಡಚಣೆಯಾಗದಂತೆ ಸ್ಪಂದನೆ ಕೊಡಬೇಕು. ಯಾರಾದರೂ ಚೆಸ್ಕಾಂ ಸಿಬ್ಬಂದಿ ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುವಾಗ ದುರ್ವರ್ತನೆ ತೋರಿದರೆ ಅಂತಹ ಸಿಬ್ಬಂದಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದವರು 24 ಗಂಟೆಗಳ ಕಾಲವೂ ಹೆದ್ದಾರಿಯಲ್ಲಿ ಉಂಟಾಗುವ ಅನಾಹುತಗಳನ್ನು ತಪ್ಪಿಸಲು ಸಜ್ಜಾಗಿರಬೇಕು. ಪಿಡಿಒಗಳು ಕೇಂದ್ರ ಸ್ಥಾನದಲ್ಲಿದ್ದು ಪ್ರತಿಯೊಂದು ಅನಾಹುತಗಳ ವರದಿಯನ್ನ ನಿಖರವಾಗಿ ತೆಗೆದುಕೊಳ್ಳಬೇಕು. ಅಂಗನವಾಡಿ ಹಾಗೂ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನು ಗಮನಿಸಬೇಕು. ನೆರೆಹಾನಿಗೆ ತಕ್ಷಣ ಸ್ಪಂದಿಸಲು ಆರೋಗ್ಯ ಇಲಾಖೆ ಒಂದು ಹೆಚ್ಚುವರಿ ಆಂಬ್ಯುಲೆನ್ಸ್ ಅವಶ್ಯಕತೆ ಇದ್ದು, ಇದನ್ನ ನಾನು ಸಚಿವರ ಗಮನಕ್ಕೆ ತರುತ್ತೇನೆ ಎಂದು ಕಂದಾಯ ಇಲಾಖೆಯವರು ರೈತರಿಗೆ ಸರಿಯಾಗಿ ಸ್ಪಂದಿಸಬೇಕು. ರೈತರಿಗೆ ವಿನಯದಿಂದ ಕೆಲಸ ಮಾಡಿಕೊಡಬೇಕು. ಒಟ್ಟಾರೆಯಾಗಿ ಎಲ್ಲಾ ಇಲಾಖೆಯವರು ಸಾರ್ವಜನಿಕರ ಕರೆಗಳನ್ನು ಸ್ವೀಕರಿಸಬೇಕು ಮತ್ತು ತುರ್ತು ಸ್ಪಂದನೆ ಮಾಡಬೇಕು ಎಂದರು. ಉಪವಿಭಾಗಾಧಿಕಾರಿ ಡಾ ಶ್ರುತಿ ಮಾತನಾಡಿ, ಮಳೆ ಹಾನಿ ಎದುರಿಸುವುದು ಕೇವಲ ಕಂದಾಯ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳ ಜವಾಬ್ದಾರಿಯಲ್ಲ, ಇತರೆ ಇಲಾಖೆಯವರು ಸಹ ಕೈಜೋಡಿಸಬೇಕು. ಪಿಡಿಒಗಳು ಕೇಂದ್ರ ಸ್ಥಾನದಲ್ಲಿದ್ದು ಸರಿಯಾದ ರೀತಿ ಮಾಹಿತಿಗಳನ್ನು ಕಲೆ ಹಾಕಿ ಅಧಿಕಾರಿಗಳಿಗೆ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅರವಿಂದ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಗಂಗಾಧರ್, ಚೆಸ್ಕಾಂ ಮುಖ್ಯ ಅಭಿಯಂತರ ಹರೀಶ್ ಕುಮಾರ್, ಅಧೀಕ್ಷಕ ಇಂಜಿನಿಯರ್ ಕೃಷ್ಣಪ್ಪ ಮುಂತಾದವರು ಹಾಜರಿದ್ದರು. HCA ನ್ಯೂಸ್ ಸಕಲೇಶಪುರ. HCA ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ? ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCA ನ್ಯೂಸ್ಗೆ ಸ್ವಾಗತ. ಬೇಲೂರು ತಾಲೂಕಿನ ಛಲವಾದಿ ಸಂಘಟನೆ ವತಿಯಿಂದ ಹಮ್ಮಿಕೊಂಡ ಡಾ BR ಅಂಬೇಡ್ಕರ್ ಜನ್ಮದಿನ ಮತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ HC ಮಹದೇವಪ್ಪ ಉದ್ಘಾಟನೆ ಮಾಡಿದರು. ಭಾರತದಂತಹ ದೊಡ್ಡ ದೇಶಕ್ಕೆ ವ್ಯವಸ್ಥಿತ, ಸುಭದ್ರ ಮತ್ತು ಸಮಾನತೆಯ ಸಂವಿಧಾನವನ್ನು ಡಾ BR ಅಂಬೇಡ್ಕರ್ ದೇಶದ ಸರ್ವರಿಗೂ ನೀಡಿದ್ದಾರೆ. ಆದರೆ ದೇಶದಲ್ಲಿ ಇನ್ನೂ ಮನು ಸಂಸ್ಕೃತಿ ಜೀವಂತವಾಗಿದ್ದು, ಆಗಾಗ್ಗೆ ಸಂವಿಧಾನ ಆಶಯ ಮತ್ತು ಆಶೋತ್ತರಗಳ ಮೇಲೆ ಅಟ್ಟಹಾಸ ನಡೆಯುತ್ತಿದೆ. ಇಂತಹ ದುಷ್ಟ ಶಕ್ತಿಗಳ ದಮನಗೊಳಿಸಿ ಸಂವಿಧಾನದ ಆಶಯವನ್ನ ಎತ್ತಿ ಹಿಡಿಯಬೇಕೆಂದು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾ HC ಮಹದೇವಪ್ಪ ಹೇಳಿದರು.
ಬೇಲೂರು ಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ತಾಲೂಕು ಛಲವಾದಿ ಮಹಾಸಭಾ ಮತ್ತು ವಿವಿಧ ದಲಿತ ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡ ಡಾ ಬಿಆರ್ ಅಂಬೇಡ್ಕರ್ ಜನ್ಮದಿನ ಹಾಗೂ ಅಭಿನಂದನಾ ಕಾರ್ಯಕ್ರಮದ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಸಂವಿಧಾನ ಪೀಠಿಕೆಯನ್ನ ವಿಧಾನಸಭೆ, ಶಾಲಾ ಕಾಲೇಜಿನಲ್ಲಿ ಓದುವ ಸುತ್ತೋಲೆಯನ್ನ ಕಡ್ಡಾಯ ಮಾಡಿದೆ ಎಂದ ಅವರು, ಕೆಲವರು ಸಂವಿಧಾನ ಪೀಠಿಕೆ ಓದು ಕಾಂಗ್ರೆಸ್ ಸರ್ಕಾರದೆಂದು ಮೂರ್ಖರು ಮತ್ತು ಅವಿವೇಕಿಗಳು ಹೇಳ್ತಾರೆ. ವಿಪಕ್ಷಗಳು ದೇಶದಲ್ಲಿ ಭಾವನಾತ್ಮಕ ವಿಷಯವನ್ನ ತೆಗೆದುಕೊಂಡು ರಾಜಕೀಯ ಮಾಡುತ್ತಿದ್ದಾರೆ ಎಂದ ಅವರು, ಎಲ್ಲಿಯ ತನಕ ವ್ಯಕ್ತಿ ಪೂಜೆ ನಡೆಯುತ್ತದೆ ಅಲ್ಲಿವರೆಗೂ ಸಂವಿಧಾನಕ್ಕೆ ಧಕ್ಕೆಯಾಗುತ್ತದೆ. ಬೇಲೂರಿನಲ್ಲಿ ನಡೆದ ಅಂಬೇಡ್ಕರ್ ಜನ್ಮದಿನವನ್ನ ದಾನಿ ಮತ್ತು ಸಂಗಡಿಗರು ಅತ್ಯಂತ ಸಂಭ್ರಮದಿಂದ ಆಚರಿಸುತ್ತಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬೇಲೂರು ಕ್ಷೇತ್ರದ ಶಾಸಕ ಎಚ್ ಕೆ ಸುರೇಶ್ ಮಾತನಾಡಿ, ರಾಜ್ಯದಲ್ಲಿ ಅತಿ ಹೆಚ್ಚು ಛಲವಾದಿ ಬಂಧುಗಳಿದ್ದು ಅದರಲ್ಲೂ ಡಾ ಎಚ್ ಸಿ ಮಹದೇವಪ್ಪನವರ ಅಭಿಮಾನಿಗಳಿದ್ದಾರೆ. ಬೇಲೂರು ಕ್ಷೇತ್ರ ಅತ್ಯಂತ ಹಿಂದುಳಿದ ನಿಟ್ಟಿನಲ್ಲಿ ಸಮಾಜ ಕಲ್ಯಾಣ ಸಚಿವರು ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ನೀಡಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮೈಸೂರಿನ ಉರಿಲಿಂಗಿ ಪೆದ್ದಿಮಠದ ಪೂಜ್ಯ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿಗಳು, ಪುರಸಭೆ ಮಾಜಿ ಅಧ್ಯಕ್ಷ ಸಿಎನ್ ದಾನಿ ವಹಿಸಿದ್ರು. ಉಳಿದಂತೆ ಛಲವಾದಿ ಪೀಠದ ಪೂಜ್ಯ ಶ್ರೀ ಬಸವನಾಗಿದೇವ ಸ್ವಾಮೀಜಿಗಳು, ಮಾಜಿ ಸಚಿವ ಬಿ ಶಿವರಾಮ್, ಮಾಜಿ ಶಾಸಕರಾದ ಕೆಎಸ್ ಲಿಂಗೇಶ್, ನಿಂಗಯ್ಯ, ಕುಮಾರಸ್ವಾಮಿ, ಕಾಂಗ್ರೆಸ್ ಮುಖಂಡ ಗ್ರಾನೆಟ್ ರಾಜಶೇಖರ್, ಬಿಎಂ ಸಂತೋಷ್, ಬಿಜೆಪಿ ಜಿಲ್ಲಾಧ್ಯಕ್ಷ, ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ತೌಫಿಕ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಪರ್ವತಯ್ಯ, ಜಿ ಶಾಂತಕುಮಾರ್, ಸಿಎಸ್ ಪ್ರಕಾಶ್, ಅರೇಹಳ್ಳಿ ರಾಜು, ಬಿಎಲ್ ಲಕ್ಷ್ಮಣ್, ಬಳ್ಳೂರು ಉಮೇಶ್, ಈಶ್ವರ್ ಪ್ರಸಾದ್, ಭರತ್, ಬಿ ಗಿರೀಶ್, ನಾಗರಾಜ್ ಇನ್ನು ಮುಂತಾದವರು ಹಾಜರಿದ್ದ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನು ಪುರಸಭೆ ಮಾಜಿ ಸದಸ್ಯರಾದ ಮಂಜುನಾಥ್ ನಡೆಸಿಕೊಟ್ಟರು. ಮಹಾನಾಯಕ ಧಾರಾವಾಹಿ ಬಾಲನಟ ಮಾಸ್ಟರ್ ಆಯುಧ ಬಾನು ಲಾಲಿ ವಿಶೇಷವಾಗಿ ಉಪಸ್ಥಿತರಿದ್ದರು. ಎಚ್ಸಿಎನ್ ನ್ಯೂಸ್ ಬೇಲೂರು. ಇಂಥ ಅವಕಾಶವನ್ನು ಅಂಬೇಡ್ಕರ್ ಅವರು ಯಾವುದೇ ಪಕ್ಷ, ಯಾವುದೇ ಜಾತಿ, ವರ್ಣ, ವರ್ಗವನ್ನು ಮೀರಿ ಈ ದೇಶದ ಅಖಂಡತೆಗೆ ಅಡಿಪಾಯ ಹಾಕಿದ್ದಾರೆ. ಅಂತ ಅಂಬೇಡ್ಕರ್ ಅವರನ್ನ, ಅಂತ ಅಂಬೇಡ್ಕರ್ ಸಂವಿಧಾನವನ್ನ ನಾವು ರಕ್ಷಣೆ ಮಾಡಬೇಕು. ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಸಂವಿಧಾನ ರಕ್ಷಣೆ ಆಗಲಿಲ್ಲ ಈ ದೇಶದ ಅಖಂಡತೆ ಅಪಾಯ ಆಗುತ್ತೆ. ಹಾಗಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಪ್ರತಿಯೊಬ್ಬರಿಗೂ ಈಗ ನೋಡಿ, ಚೇರ್ ಹಾಕಿದ ಎಲ್ಲ ಲೈನ್ ಕೂತಿದ್ದೀವಿ, ಹಿಂಗ್ ಕೂರಂಗಿರ್ಲಿಲ್ಲ. ಒಂದ್ ಚೇರ್ ಮೇಲೆ ಇತ್ತು, ಒಂದ್ ಚೇರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಿಕ್ಷೆ ಅಂತಕ್ಕಂಥದ್ದು ಗಂಟಾಘೋಷ ಹೇಳ್ತೀವಿ. ಆ ಭಿಕ್ಷೆಗೆ ಋಣಿಯಾಗಿ ನಾವು ಕೆಲಸ ಮಾಡಬೇಕಲ್ವಾ? ಸಮುದಾಯದ ಪರವಾಗಿ ನಾವು ಇರಬೇಕಲ್ವಾ? ಯಾವುದೇ ಜಾತಿ, ಧರ್ಮ, ಮತ ಇಲ್ಲದೆ ಸಮಾಜಕ್ಕೆ ಸೇವೆಯನ್ನು ಕೊಡ್ತಕ್ಕಂಥದ್ದು ನಮ್ಮ ಆದ್ಯತೆ ಆಗಿರಬೇಕು ಅಂದರೆ ಆ ಆದ್ಯತೆಯನ್ನು ಇವತ್ತು ಕೊಟ್ಟಿರ್ತಕ್ಕಂಥ ನಿಮ್ಮ ಭಿಕ್ಷೆ ಇವತ್ತು ಅದರ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ. ಬೇಲೂರು ಪಟ್ಟಣದ ಹೃದಯ ಭಾಗದ ಬಸ್ ನಿಲ್ದಾಣದ ಒಳಹೋಗೋ ರಸ್ತೆ ಬೃಹದಾಕಾರದ ಗುಂಡಿ ಬಿದ್ದ ಪರಿಣಾಮ ಸಾರ್ವಜನಿಕರಿಗೆ ಮತ್ತು ವಾಹನ ಚಾಲನೆ ಆಗುತ್ತಿರುವುದನ್ನು ಮನಗಂಡು ಅಲ್ಲಿ ಒಳಬರುವ ಬಸ್ ಆ ಗುಂಡಿ ಮೂಲಕವೇ ಹಾದು ಹೋಗಿ ದೊಡ್ಡ ಕಂದಕ ಏರ್ಪಟ್ಟಿದ್ದು ಸಣ್ಣ ಕೆರೆಯಂತಾಗಿದೆ. ಪುರಸಭೆ ವತಿಯಿಂದ ಜೆಸಿಬಿ ಮುಖಾಂತರ ಗುಂಡಿಯಲ್ಲಿದ್ದ ನೀರನ್ನು ಚರಂಡಿಗೆ ಸರಾಗವಾಗಿ ಹಾರಿಸುವಂತೆ ತಾತ್ಕಾಲಿಕ ವ್ಯವಸ್ಥೆ ಕಲ್ಪಿಸಿಕೊಟ್ಟರು. ಈ ವೇಳೆ ಮಾತನಾಡಿದ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್, ವಿಶ್ವವಿಖ್ಯಾತ ಬೇಲೂರು ಶ್ರೀ ಚೆನ್ನಕೇಶವ ದೇವಸ್ಥಾನಕ್ಕೆ ಸಾವಿರಾರು ಭಕ್ತರು ಆಗಮಿಸುತ್ತಾರೆ ಹಾಗೂ ಈ ಸುಂದರ ಸ್ಥಳವನ್ನು ನೋಡಲು ಪ್ರವಾಸಿಗರು ಬರ್ತಾರೆ. ಇಲ್ಲಿ ಬಂದಂತಹವರಿಗೆ ಮೊದಲು ಕಣ್ಣಿಗೆ ಕಾಣೋದು ಬಸ್ ನಿಲ್ದಾಣದ ಮುಂಭಾಗದ ಗುಂಡಿ. ಇಲ್ಲಿ ಬರುವ ಪ್ರತಿಯೊಂದು ಬಸ್ಗಳು ಕೂಡ ಗುಂಡಿಯಲ್ಲೇ ಇಳಿದು ಹಾದು ಹೋಗಬೇಕು. ಪ್ರತಿ ಬಾರಿ ಕೂಡ ಇದನ್ನ ಗುಂಡಿ ಮುಚ್ಚೋ ಕೆಲಸ ನಾವೇ ಮಾಡುತ್ತಿದ್ದೇವೆ. ರಸ್ತೆಯಲ್ಲಿ ಇಷ್ಟು ದೊಡ್ಡದಾದ ಗುಂಡಿ ಬಿದ್ದಿದ್ರೂ ಸಹ ಕಣ್ಣಿಗೆ ಕಂಡರೂ ಕಾಣದಂತೆ ಡಿಪೋ ವ್ಯವಸ್ಥಾಪಕರು ಮತ್ತು ಇಂಜಿನಿಯರ್ಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಈಗಾಗಲೇ 2 ಬಾರಿ ನಾವೇ ಖುದ್ದಾಗಿ ಅವರಿಗೆ ಮಾಹಿತಿ ನೀಡೋ ಮೂಲಕ ಮತ್ತು ಡಾಂಬರ್ ಸಹ ಹಾಕಿಸಿದೆವು. ಆದರೆ ಇವರ ಬೇಜವಾಬ್ದಾರಿಯಿಂದ ಇಲ್ಲಿಗೆ ಬರೋ ಪ್ರಯಾಣಿಕರು ಇಡಿಶಾಪ ಹಾಕ್ತಿದ್ದಾರೆ ಮತ್ತು ನಿಲ್ದಾಣದ ಮ್ಯಾನೇಜರ್ ನಾವು ಇಲಾಖೆಗೆ ದೂರು ನೀಡಿದ್ದೇವೆ ಎನ್ನುತ್ತಾರೆ. ಆದರೆ ಅದು ಕಾರ್ಯರೂಪಕ್ಕೆ ಬರುತ್ತಿಲ್ಲ. ಅವರ ನಿರ್ಲಕ್ಷ್ಯತೆ ಮತ್ತು ಗುತ್ತಿಗೆದಾರರ ಕಳಪೆ ಕಾಮಗಾರಿಯಿಂದ ಅದೇ ಗುಂಡೆ ಇನ್ನಷ್ಟು ದೊಡ್ಡ ಕಂದಕವಾಗಿ ಆ ರಸ್ತೆ ಮಾರ್ಗದಲ್ಲಿ ಸಂಚರಿಸುವ ಆಟೋ ಹಾಗೂ ಬಸ್ಗಳಿಗೆ ಸಾಕಷ್ಟು ತೊಂದರೆಯಾಗಿ ಅಪಘಾತಗಳು ಕೂಡ ಸಂಭವಿಸಿದ್ರು. ಇಲ್ಲಿ ಡಿಪೋ ಮ್ಯಾನೇಜರ್ ಅವರಿಗೆ ಇಲ್ಲಾಗುವ ಅನಾಹುತಗಳ ಅರಿವಿದ್ರೂ ಅದರ ಬಗ್ಗೆ ಗಮನ ಹರಿಸುತ್ತಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿನಿತ್ಯ ಇದರ ಬಗ್ಗೆಯ ವಿಷಯಗಳು ಬರುತ್ತಿದ್ರೂ ಅಧಿಕಾರಿಗಳು ಮಾತ್ರ ಜಾಣ ಮೌನ ವಹಿಸಿದ್ದಾರೆ. ಇದು ಅವರ ವೈಫಲ್ಯ, ನಿರ್ಲಕ್ಷ್ಯತನ ಹಾಗೂ ಬೇಜವಾಬ್ದಾರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರಲ್ಲದೆ ಈ ಹಿಂದೆ ಕೂಡ ಭಾರಿ ಗುಂಡಿ ಬಿದ್ದಿದ್ದು ನೀರು ತುಂಬಿ ಕಂದಕ ಸೃಷ್ಟಿಯಾಗಿತ್ತು. ಸಾರ್ವಜನಿಕರ ಮನವಿ ಮೇರೆಗೆ ಪುರಸಭೆ ವತಿಯಿಂದ ಅಲ್ಲಿ ಡಾಂಬರೀಕರಣ ಮಾಡಿ ಜಲ್ಲಿ ಹಾಕಿಸಿ ಪ್ಯಾಚ್ ವರ್ಕ್ ಮಾಡಿಸಿ ಸರಿ ಮಾಡಿಸಿದ್ರೂ ಕೂಡ ಡಿಪೋ ಅಧಿಕಾರಿಗಳ ಕಳಪೆ ಅವೈಜ್ಞಾನಿಕ ಕಾಮಗಾರಿಯಿಂದ ಮತ್ತೆ ಗುಂಡಿ ಆಗಿದ್ರಿಂದ ಪರಿಣಾಮ ನೀರು ತುಂಬಿ ಹಳ್ಳದಂತಾಗಿದ್ದು ಸದ್ಯ ತಾತ್ಕಾಲಿಕವಾಗಿ ಜೆಸಿಬಿಯಿಂದ ರಸ್ತೆ ಬಗೆದು ಅಲ್ಲಿದ್ದ ನೀರನ್ನ ಚರಂಡಿಗೆ ಬಿಡಲಾಗಿದೆ ಎಂದರು.
ಈ ಬಗ್ಗೆ ಶಾಶ್ವತ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ನಾವೇ ಇವರ ವಿರುದ್ಧ ಮೇಲಾಧಿಕಾರಿಗಳಿಗೆ ದೂರು ಸಲ್ಲಿಸುತ್ತೇವೆ ಎಂದು ಅಧ್ಯಕ್ಷರು ಕಿಡಿಕಾರಿದ್ರು. ಈ ವೇಳೆ ಪುರಸಭೆ ಅಧ್ಯಕ್ಷ ಎಆರ್ ಅಶೋಕ್ ಬಸ್ ಡಿಪೋ ಮ್ಯಾನೇಜರ್ಗೆ ತರಾಟೆಗೆ ತೆಗೆದುಕೊಂಡು, ನೀವೊಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದುಕೊಂಡು ಬಸ್ ನಿಲ್ದಾಣಕ್ಕೆ ಬೇಕಾದ ಮೂಲ ಸೌಕರ್ಯ ಒದಗಿಸಿಕೊಡೋದು ನಿಮ್ಮ ಕರ್ತವ್ಯ, ಅದು ಬಿಟ್ಟು ತಿಂಗಳ ಸಂಬಳವನ್ನ ಎಣಿಸಿ ಮನೆಗೆ ಹೋಗೋದಲ್ಲ. ಅಲ್ಲಿ ಗುಂಡಿ ಬಿದ್ದು ಸುಮಾರು 4 ವರ್ಷ ಕಳೆದರೂ ಕೂಡ ನೀವು ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ಮಾಹಿತಿ ನೀಡದೆ ಬೇಜವಾಬ್ದಾರಿ ಕೆಲಸ ಮಾಡುತ್ತಿರೋದು ಸರಿಯಲ್ಲ. ಇದು ಪುರಸಭೆಯಿಂದ ಮಾಡುವ ಕೆಲಸವಲ್ಲ, ಇದು ನಿಮ್ಮ ಜವಾಬ್ದಾರಿ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಆರೋಗ್ಯಾಧಿಕಾರಿ ಲೋಹಿತ್, ವಿಶ್ವನಾಥ್, ಡಾಕ್ಟರ್ ರಾಜ್ ಸಂಘದ ಅಧ್ಯಕ್ಷ ತೀರ್ಥಂಕರ್ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ಈ ಕೆಲಸನ ನಾವು ಮಾಡಿಸ್ತಾ ಇದ್ದೀವಿ ನೋಡಿ. 2 ರೋಡ್ ಈಗ ವೆಲ್ಮೆಕ್ಸ್ ಥರ ಕೇಳಿದ್ದೀವಿ, ಆಯಿತಾ. ಇವ್ರು ಯಾವುದೇ ಥರ ಸಪೋರ್ಟ್ ಮಾಡಲ್ಲ. ಇವ್ರದ್ದು UCD ಕಟ್ಕೊಂಡ್ರೆ ನಾವೇ ನಮ್ಮ ಹತ್ರಕ್ಕೆ ಬರ್ತಾರೆ. ಏನು ಮಾಡೋಣ, ಒಂದು UCD ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಅವ್ರಿಗೆ ಆಗ್ತಾ ಇಲ್ಲ. ಅಂಥ ಒಂದು ಡಿಪಾರ್ಟ್ಮೆಂಟಲ್ಲಿ ಇಂಥ ಜನಗಳು ಇದ್ದಾರೆ. ಏನು ಮಾಡ್ತೀರಾ? DC ಅವರು ಬಂದು ಈ ಕೆಲಸನ ಮಾಡಿಕೊಡ್ಬೇಕು. DC ಅವರು ಮಾಡಿಕೊಡ್ಲಿಲ್ಲ ಅಂತ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಕಲೇಶಪುರ ತಾಲೂಕಿನಲ್ಲಿ ನಡೆದ ಮಳೆ ಹಾನಿ ಹಾಗೂ ಭೂಕುಸಿತ ಸ್ಥಳಗಳಿಗೆ ಭೇಟಿ ನೀಡಿದ ವಿಪಕ್ಷ ನಾಯಕ ಆರ್ ಅಶೋಕ್. ಸಂಕಷ್ಟ ಪರಿಸ್ಥಿತಿಯಲ್ಲೂ ಸರ್ಕಾರದ ಗಾಢ ನಿದ್ರೆ, ಕಿಡಿಕಾರಿದ ಬಿಜೆಪಿ ಪಕ್ಷದ ಮುಖಂಡ ಅಶೋಕ್. ಹಾಸನ ಜಿಲ್ಲಾ ಆರೋಗ್ಯ ಕಲ್ಯಾಣ ಇಲಾಖೆಯಲ್ಲಿ ಕೋವಿಡ್ ಸಲಹಾ ಸಭೆ. ಬುಧವಾರದಿಂದ ಜಿಲ್ಲೆಯಲ್ಲಿ ಕೊರೋನಾ ಪರೀಕ್ಷೆ ಪ್ರಾರಂಭ. ಯಾರೂ ಭಯಪಡದೆ ಮುನ್ನೆಚ್ಚರಿಕೆ ವಹಿಸಲು ಸಂಸದರ ಸಲಹೆ. ಜಗಜ್ಯೋತಿ ಬಸವೇಶ್ವರರ 892ನೇ ಜಯಂತಿ ಮಹೋತ್ಸವ. ಆಧುನಿಕ ಯುಗದಲ್ಲಿ ಆದರ್ಶಗಳನ್ನು ಮರೆಯುತ್ತಿರುವ ಯುವಜನಾಂಗ, ವಿಷಾದ ವ್ಯಕ್ತಪಡಿಸಿದ ಪುಷ್ಪಗಿರಿ ಶ್ರೀಗಳು. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.